ನಮಸ್ಕಾರ. ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, 15/4/2025 ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಅಧ್ಯಕ್ಷತೆಯಲ್ಲಿ ಏನು ಸಭೆ ನಡೀತು, ಆ ಸಭೆಯ ಬಗ್ಗೆ ಸಭೆ ಮುಗಿಸಿ ನಾನು ಹೊರ ಬಂದಿದ್ದ ತಕ್ಷಣವೇ ನಾನು ಮಾಧ್ಯಮಗಳಿಗೆ ಸಭೆಯಲ್ಲಿ ನಡೆದಂಥ ವಿಚಾರಗಳಿಗೆ ಚುಟುಕಾಗಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ನಾವು ಬಂದಿದ್ವಿ. ಸೊ ನನಗನ್ನಿಸ್ತು ಇದೇ ಸಾಕು, ಎರಡು ವಿಚಾರಗಳನ್ನ ಮುಟ್ಟಿಸಿದ್ದೀವಿ ಅಂತ. ಆದರೆ ಹಲವು ನಮ್ಮ ನೌಕರರು, ಅಣ್ಣ ನೀವು ಆ ಪತ್ರಿಕಾ ಹೇಳಿಕೆಯಲ್ಲಿ ಚುಟುಕಾಗಿ ಹೇಳ್ಬಿಟ್ಟು ಬಂದಿದ್ದೀರ, ನಮಗಿನ್ನೂ ಒಳಗಡೆ ಏನು ನಡೆದಿದೆ ಅನ್ನೋದು ಕುತೂಹಲ ಮತ್ತು ಗೊಂದಲಗಳು ಎರಡೂ ಇದ್ದಾವೆ, ದಯವಿಟ್ಟು ಒಂದು ವಿಡಿಯೋ ಮಾಡಿ ಹಾಕಿ ತಿಳಿಸಿ ಅನ್ನೋದನ್ನು ಹಲವು ನೌಕರರು ಫೋನ್ ಮಾಡಿ ಕೇಳ್ತಾಯಿದ್ರಿ. ಎಲ್ಲರಿಗೂ ಫೋನ್ಗಳಲ್ಲಿ ವಿವರಗಳನ್ನ ಕೊಡೋಕ್ಕಾಗದೆ ನಾನು ವಿಡಿಯೋ ಮಾಡ್ತೀನಪ್ಪ ಅಂತ ಹೇಳ್ತಾಯಿದ್ದೆ. ಸೊ ಕಾರಣಾಂತರಗಳಿಂದ ನಾನು ವಿಡಿಯೋ ಮಾಡೋದಕ್ಕೆ ತಡ ಆಗಿದೆ, ದಯವಿಟ್ಟು ಕ್ಷಮಿಸಿ. ಸೊ ಮೊದಲನೇದಾಗಿ ತಮಗೆಲ್ಲ ತಿಳಿದಂತೆ ಈ ಸಭೆ 5/4/2025 ನಿಗದಿಯಾಗಿತ್ತು. ಕಾರಣಾಂತರಗಳಿಂದ ಇದನ್ನು ಸಭೆಯನ್ನು ಮುಂದೂಡಲಾಗಿತ್ತು. ಅದೇ ಸಭೆಯನ್ನು 15/4/2025 ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಸಾರಿಗೆ ಸಚಿವರ ಉಪಸ್ಥಿತಿಯಲ್ಲಿ, ನಂತರ ನಮ್ಮ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಮತ್ತು ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರುಗಳು, DP ಮೇಡಮ್ ಅವರು, ನಂತರ ಸಂಸ್ಥೆಯ ಹಿರಿಯ ಅಧಿಕಾರಿಗಳು, ಫೈನಾನ್ಸ್ ಸೆಕ್ರೆಟರಿ ಅವರು ಮತ್ತು ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಅವರು ಸಹ ಈ ಸಭೆಯಲ್ಲಿ ಉಪಸ್ಥಿತರಿದ್ದರು. ನಮ್ಮ ಅದೃಷ್ಟಕ್ಕೆ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಸರ್ ಅವರು ಬಂದಿದ್ದರು. ನಂತರ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಸರ್ ಬಂದು ಈ ಸಭೆಯಲ್ಲಿ ಭಾಗವಹಿಸಿದರು. ಇದು ನಮ್ಮ ಅದೃಷ್ಟವಂತಲೇ ಹೇಳ್ಬೋದು. ಯಾಕಂದರೆ ಕೆಲವೊಂದು ವಿಚಾರಗಳಲ್ಲಿ ಇವರು ಈ ಪ್ರಣಾಳಿಕೆ, ಭರವಸೆ ಮತ್ತು ಇತರ ವಿಚಾರಗಳಲ್ಲಿ ಇವ್ರಿಗೂ ಸ್ವಲ್ಪ ಟಚ್ ಇರೋದ್ರಿಂದ ಮತ್ತು ಇವರು ಆ ಸಭೆಯಲ್ಲಿ ಭಾಗವಹಿಸಿದ್ದು ನಮ್ಮ ಅದೃಷ್ಟವೇ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಈ ಒಕ್ಕೂಟದ ವತಿಯಿಂದ ನಾವು ಒಕ್ಕೂಟದ ಗೌರವ ಸಲಹೆಗಾರರಾದ ಪ್ರೊಫೆಸರ್ ರಾಧಾಕೃಷ್ಣ ಸರು ಮತ್ತು ಕೂಟದ ಗೌರವಾಧ್ಯಕ್ಷರಾದ BS ಸುರೇಶ್ ಸರು ಮತ್ತು ನಾನು, INTCಯ ಬೋರ್ಶೆಟ್ಟಿ ಸರು ಮತ್ತು KBN ನಾಗರಾಜಣ್ಣ ಮತ್ತು ಸಮನ್ವಯ ಸಮಿತಿಯ ಶಿವಶಂಕರಣ್ಣ ಮತ್ತು SC/ST ಅಧಿಕಾರಿಗಳ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಬ್ಯಾಟರಾಜಣ್ಣ ಮತ್ತು ನಮ್ಮ ಜೀವನ್ ಮಾಟಿ ಸರು, ನಂತರ ಯುನೈಟೆಡ್ ಎಂಪ್ಲಾಯೀಸ್ನ ವಿಜಯ್ ಕುಮಾರ್ ಅವರು ಮತ್ತು ಇನ್ನೂ ಇತರ ನಮ್ಮ ಪದಾಧಿಕಾರಿಗಳೆಲ್ಲ ನಾವು ಒಕ್ಕೂಟದ ವತಿಯಿಂದ ನಾವು ಈ ಸಭೆಯಲ್ಲಿ ಭಾಗವಹಿಸ್ತೀವಿ. ಮೊದಲನೇದಾಗಿ ನಮ್ಮ ಕೂಟದ ಗೌರವಾಧ್ಯಕ್ಷರಾದ ಸುರೇಶ್ ಸರ್ ಅವರು ನಾವೇನು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡಿದ್ದೆವು ಅದಕ್ಕೆ ಸಂಬಂಧಪಟ್ಟಂಗೆ ಚುಟುಕಾಗಿ ಸಾರಿಗೆ ನೌಕರರ ಕಷ್ಟ ನಷ್ಟಗಳು ಮತ್ತು ಅವರ ಬೇಡಿಕೆಗಳು, ಸಮಸ್ಯೆಗಳ ಬಗ್ಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದ್ರು. ತದನಂತರ ಅವಕಾಶ ನನಗೆ ಸಿಕ್ತು. ಅತಿ ಹೆಚ್ಚು ಅವಕಾಶ ಮತ್ತು ಸಮಯವನ್ನು ಮಾಡಿಕೊಟ್ಟಂಥ ನಮ್ಮ ಒಕ್ಕೂಟದ ಪದಾಧಿಕಾರಿಗಳಿಗೆ ಮೊದಲು ನಾನು ಧನ್ಯವಾದಗಳನ್ನ ಅರ್ಪಿಸಬೇಕು. ಸ್ನೇಹಿತರೆ, ನಾನು ಸಿಕ್ಕ ಅವಕಾಶವನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಮಾಧಾನದಲ್ಲಿ ತಾಳ್ಮೆಯಲ್ಲಿರೋದನ್ನು ಅವಕಾಶವನ್ನು ಪಡೆದು ಹೆಚ್ಚಿನದಾಗಿ ನಮ್ಮ ನೌಕರರು ಯಾವ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಮತ್ತು ಅವರಿಗೆ ವೇತನದಲ್ಲಿ ಮತ್ತು ಇತರ ಸವಲತ್ತುಗಳಲ್ಲಿ ಯಾವ ರೀತಿಯಲ್ಲಿ ವಂಚಿತರಾಗಿದೆ ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ನನಗೆ ಅವಕಾಶವನ್ನು ನಮ್ಮ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಮಾಡಿಕೊಟ್ಟಿದ್ರು. ಮೊದಲನೇದಾಗಿ ನಾವು ಪ್ರಣಾಳಿಕೆ ಭರವಸೆಯಂತೆ ಸರಿಸಮಾನವನ್ನು ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಸೆಳೆದ್ವಿ. ಯಾಕಂದರೆ 4 ವರ್ಷಕ್ಕೊಮ್ಮೆ ಈ ಅವೈಜ್ಞಾನಿಕ ಪದ್ಧತಿಯಲ್ಲಿ ನಮಗೆ ವೇತನ ಪರಿಷ್ಕರಣೆ ಆಗ್ತಾ ಇರೋದು, ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮುಷ್ಕರಗಳನ್ನ ಮಾಡೋಕ್ಕೆ ಸಾರಿ ಸರ್ಕಾರಗಳನ್ನ ಮುಜುಗರೆಗೀಡು ಮಾಡುವಂಥದ್ದು, ಸಂಸ್ಥೆಗಳ ಆರ್ಥಿಕ ನಷ್ಟ ಉಂಟು ಮಾಡೋದು, ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥ ವಿಚಾರಗಳು ನಮಗೆ ಬೇಡ ಸ್ವಾಮಿ. ನಮಗೆ ಸರ್ಕಾರದಲ್ಲಿರುವ 76 ನಿಗಮ ಮಂಡಳಿಗಳಲ್ಲಿ KPTCL, BWSSB, KEB ಬಿಟ್ಟು ಬೇರೆ ಎಲ್ಲ ನಿಗಮ ಮಂಡಳಿಗಳು ವೇತನ ಆಯೋಗದ ಮಾದರಿಯನ್ನು ಅಳವಡಿಸ್ಕೊಂಡಿದ್ದಾವೆ. ಆದರೆ ನಾವು ಈ 3 ಕಾರ್ಪೊರೇಷನ್ಗಳು ಮಾತ್ರ ಅಗ್ರಿಮೆಂಟ್ ಸಿಸ್ಟಮಲ್ಲಿ ಇರೋದ್ರಿಂದ, ಆದರೆ KPTCL ಮತ್ತು BWSSB ಅವರು ಸರ್ಕಾರಿ ನೌಕರರಿಗಿಂತ ಹೆಚ್ಚಿನ ವೇತನ ಪಡಿತಾರಿಂದ ಅವ್ರು ಯಾವುದೇ ಕಾರಣಕ್ಕೂ ಅವರು ವೇತನ ಆಯೋಗದಲ್ಲಿ ಬರಲ್ಲ. ಬಟ್ ಅತಿ ಕಡಿಮೆ ಸಂಬಳವನ್ನು ಪಡೆದ, ಅತಿ ಹೆಚ್ಚು ಕೆಲಸ ಮಾಡಿ ಅತಿ ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡೋರು ನಾವು ಅತಿ ಕಡಿಮೆ ಸಂಬಳವನ್ನು ಪಡಿತಾ ಇದ್ದೀವಿ ಅನ್ನೋದನ್ನು ಅವರಿಗೆ ಅಂಕಿಅಂಶಗಳು ಒಂದು ಎಕ್ಸಾಂಪಲ್. ಅವರಿಗೆ ತಮ್ಮ ಸಂಸ್ಥೆಯಲ್ಲಿ ತಮ್ಮ ಸರ್ಕಾರದಲ್ಲಿರುವ ಕಾರು ಚಾಲಕರ ಮೂಲ ವೇತನ 34,100 ರೂಪಾಯಿ ಅಂತಿದ್ದರೆ, ನಮ್ಮ ಬಸ್ಸಿನ ಚಾಲಕರ ಮೂಲ ವೇತನ 19,880 ರೂಪಾಯಿ ವಿತ್ DA ಸೇರಿಸಿದ್ರೆ ಇಷ್ಟು ಬರುತ್ತೆ. ಮತ್ತು ಇಂಕ್ರಿಮೆಂಟ್ ರೇಟಲ್ಲಿ ನಮಗೆ 280 ರೂಪಾಯಿ ನಮ್ಮ ಚಾಲಕ ತೊಗೊಂಡ್ರೆ, ಸರ್ಕಾರಿ ಇಲಾಖೆಯಲ್ಲಿರುವ ಚಾಲಕರ ಇಂಕ್ರಿಮೆಂಟ್ ರೇಟು 800 ರೂಪಾಯಿ. 3-4 ವರ್ಷದಲ್ಲಿ 2,000-3,000 ರೂಪಾಯಿ ಇಂಕ್ರಿಮೆಂಟಲ್ಲೇ ನಮ್ಮ ಬೇಸಿಕಲ್ಲಿ ಜಂಪ್ ಆಗಿ ಹೋಗ್ತಾನೆ. ಮತ್ತು ಇದು ಅವೈಜ್ಞಾನಿಕವಾಗಿ ನಡೆಯುತ್ತಿರೋದ್ರಿಂದ ಒಂದು ರೀತಿಯ ಹರಾಜು ಪ್ರಕ್ರಿಯೆಯಲ್ಲಿ ನಡೀತಾ ಇದೆ.
ಏನು 10%, 12%, 15%. ಆದ್ದರಿಂದ ದಯವಿಟ್ಟು ನಮಗೆ ಈ ಪದ್ಧತಿ ಬೇಡ. ನಮಗೆ ನೀವು ಈಗಾಗಲೇ ತಮ್ಮ ಸರ್ಕಾರ ಬಂದಿದ್ದ ತಕ್ಷಣ ಪ್ರಣಾಳಿಕೆ ಏನು ಭರವಸೆಗಳನ್ನ ಹಂತವಾಗಿ ಈಡೇರಿಸ್ಕೊಂಡು ಬರ್ತಾ ಇದ್ದೀರಾ. ಮೊದಲನೇದಾಗಿ ಸರ್ಕಾರಿ ನೌಕರರಿಗೆ ಏನು 7ನೇ ವೇತನ ಆಯೋಗ ಜಾರಿಗೊಳಿಸೋದ್ರ ಬಗ್ಗೆ ಭರವಸೆ ಕೊಟ್ಟಿದ್ದೀರಿ. ಅದನ್ನು ಭರವಸೆ ಈ 1 ಪಾಯಿಂಟು ಕಡಿಮೆ ಮಾಡಿದಂಗೆ 27% ಅಷ್ಟು ಅವ್ರಿಗೆ ನೀವು ವೇತನವನ್ನು ಫಿಟ್ಮೆಂಟನ್ನು ಕೊಡೋದ್ರ ಮೂಲಕ ಅವ್ರ ಸಂತೃಪ್ತಿಯನ್ನು ಪಡಿಸಿದ್ದೀರಾ. ಜೊತೆಗೆ ಅವರಿಗೆ OPS ಜಾರಿಗೊಳಿಸುವ ನಿಟ್ಟಿನಲ್ಲಿ ಅವ್ರಿಗೆ ಸಮಿತಿಗಳನ್ನ ರಚನೆ ಮಾಡಿಕೊಟ್ಟಿದ್ದೀರಾ. ನಂತರ KMF ಅವ್ರಿಗೆ ಮಾಡಿಕೊಟ್ಟಿದ್ದೀರಾ. ಸಚಿವಾಲಯದ ಗುತ್ತಿಗೆ ನೌಕರರಿಗೆ 7ನೇ ವೇತನ ಆಯೋಗ ನೀಡಿದ್ದೀರಾ. ಇನ್ನು ಮುಂದಕ್ಕೆ ಕನಿಷ್ಠ ವೇತನ ಆಯೋಗ ಜಾರಿಗೊಳಿಸಿದೆ, ಅದರಷ್ಟು ಸಹ ನಮಗಿಲ್ಲ ಅನ್ನೋದ್ರ ವಿಚಾರವಾಗಿ ಅಂಕಿಅಂಶಗಳೊಂದಿಗೆ ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಾಗ ಅವ್ರು ನಿಜಕ್ಕೂ ಇಷ್ಟು ಕಡಿಮೆ ಇದೆ ಅನ್ನೋ ವಿಚಾರದಲ್ಲಿ ಅವರು ಒಂದು ಸ್ವಲ್ಪ ದಿಗ್ಭ್ರಮೆಯನ್ನು ಸೂಚಿಸಿದ್ರು. ತದನಂತರ 38 ತಿಂಗಳ ವೇತನದ ಹಿಂಬಾಕಿ, ಇದರ ಬಗ್ಗೆಯೂ ಸಹ ನಾವು ಅವರಿಗೆ ತಿಳಿಸಿ, ಅದರಲ್ಲೂ ಮುಖ್ಯವಾಗಿ ನಮಗೆ ಈ ನಿವೃತ್ತಿಗೊಂಡಿರೋ ನೌಕರರಿಗೆ ಇದನ್ನು ಮೊದಲ ಆದ್ಯತೆಯಲ್ಲಿ ನೀಡಬೇಕು. ಯಾಕಂದರೆ ನಾವಂತೂ ದುಡಿಯುವ ನೌಕರರು ಒಂದು ಕಡೆ ಏನೋ ಒಂದು ಸಂಪಾದನೆ ನಡೀತಾ ಇದ್ದರೆ ಆದರೆ ಯಾವುದೇ ಇಲ್ಲದೆ ಬರುವ ಇದೊಂದು ಮೊತ್ತವನ್ನೇ ಕಾಯ್ತಾ ಇರೋ ನಮ್ಮ ನಿವೃತ್ತಿ ನೌಕರಿಗೆ ಮೊದಲ ಆದ್ಯತೆಯಲ್ಲಿ ನೀಡಬೇಕು ಅಂತಲೂ ಸಹ ವಿಚಾರವನ್ನು ಅವರಿಗೆ ತಿಳಿಸಿದ್ದೀವಿ. ತದನಂತರ 30 ವರ್ಷಗಳಿಂದ ಕಾರ್ಮಿಕ ಸಂಘಟನೆಗಳ ಚುನಾವಣೆ ನಡೆಯಿದೆ. ಮಾನ್ಯತೆಗೋಸ್ಕರ ಇಲ್ಲದೇ ಇರೋರು ಮಾನ್ಯತೆ ಇದೆ ಅಂದ್ಕೊಂಡು ಹೋಗ್ತಾ ಇರೋದು, ಅವರ ಸವಲತ್ತುಗಳನ್ನ ಪಡಿತಾ ಇರೋ ವಿಚಾರವನ್ನು ಮತ್ತು ಇದರ ಕಷ್ಟ ನಷ್ಟಗಳು, ಈ ಪ್ರತಿ ಬಾರಿ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರ ಮತ್ತು ಆಡಳಿತ ಮಂಡಳಿ ಮುಂದೆ ಈ 10-15 ಸಂಘಟನೆಗಳ ಮುಂದೆ ಚರ್ಚೆಗಳು ಮಾಡಿ ಯಾವುದೇ ಒಂದು ನಿರ್ಧಾರಕ್ಕೆ ಬರದೆ ಏಕಪಕ್ಷವಾಗಿ ನಿರ್ಧಾರಗಳಾಗ್ತಾ ಇರೋದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಮ್ಮ ಬೋರ್ಶೆಟ್ಟಿ ಸರ್ ಅವರು ಸಂಪೂರ್ಣವಾಗಿ ಅವರನ್ನು ಮಾಹಿತಿಯನ್ನು ನೀಡಿದರು. ತದನಂತರ ನಮಗೆ ಮುಖ್ಯವಾಗಿ ಮುಷ್ಕರದ ಸಮಯದಲ್ಲಿ 2021 ಮುಷ್ಕರದ ಸಮಯದಲ್ಲಿ ಆಗಿರೋ ವಜಾ ಪ್ರಕರಣಗಳನ್ನು ಸೌಹಾರ್ದ ರೀತಿಯಲ್ಲಿ ಕೋರ್ಟಿನ ಹೊರಗೆ ಸೌಹಾರ್ದ ರೀತಿಯಲ್ಲಿ ಇದನ್ನು ಬಗೆಹರಿಸ್ಕೊಡ್ಬೇಕು ಅನ್ನೋದ್ರ ವಿಚಾರವಾಗಿ ಮತ್ತು ಆ ಶಿಕ್ಷಾದೇಶಗಳನ್ನ ರದ್ದುಪಡಿಸಬೇಕು ಮತ್ತು ಹಾಕಿರುವ ಪೊಲೀಸ್ ಕೇಸ್ಗಳನ್ನ ಹಿಂಪಡಿಬೇಕು ಅಂತ ತಿಳಿಸಿದ ಸಮಯದಲ್ಲಿ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಸಹ ಇದ್ದರು. ಅಲ್ಲಿ ಅವ್ರು ಹೇಳಿದಂಥ ಮಾತುಗಳು, ಈಗಾಗಲೇ ನಮ್ಮ ಕಡೆಯಿಂದ ಏನು ಕೇಸ್ ಬೈ ಕೇಸ್ ನಾವು ಸಬ್ಮಿಟ್ ಮಾಡಿದ್ದೀವಿ, ಅದರ ಇದನ್ನು ನಾವು ಸಬ್ ಕಮಿಟಿ ಮುಂದೆ ಬಂದಿದ ತಕ್ಷಣ ನಾವು ಅದನ್ನು ವಿಡ್ರಾಲ್ ಮಾಡ್ಕೊತೀವಿ ಅನ್ನೋ ವಿಚಾರ ಹೇಳಿದ್ದಾರೆ. ಸ್ನೇಹಿತರೆ, ಇದು ಕ್ಯಾಬಿನೆಟಲ್ಲೆಲ್ಲ ಸಬ್ ಕಮಿಟಿ ಮುಂದೆ ಈಗಾಗಲೇ ಕೂಟದ ವತಿಯಿಂದ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೇಸುಗಳಿದ್ದಾವೆ ಅವೆಲ್ಲ ಕ್ರೋಢೀಕರಿಸಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಸಾರಿಗೆ ಸಚಿವರು ಮುಂದೆ ಪತ್ರದೊಂದಿಗೆ ಮುಂದುವರಿಸಿ ಗೃಹ ಮಂತ್ರಿಗಳಿಂದ ಅದನ್ನು ಅನುಮೋದನಿಸಿ ನಂತರ ವಿಧಾನಸೌಧದಿಂದ MS ಬಿಲ್ಡಿಂಗ್ನಿಂದ ಕಾವೇರಿ ಏನು ಹೌಸಿಂಗ್ ಬೋರ್ಡ್ ಇದೆಯಲ್ಲ ಅಲ್ಲಿಗೆ ಎಲ್ಲನೂ ಸಹ ಪ್ರಕ್ರಿಯೆಗಳು ಮುಗಿಸಿ ಈಗ ಅದು ಸರ್ಕಾರದಲ್ಲಿ ಹೋಗಿ ಅಲ್ಲಿ ಅವ್ರ ಕಮಿಟಿ ಮುಂದೆ ಕಾಯ್ತಾ ಇದೆ. ಸ್ನೇಹಿತರೆ, ಇಷ್ಟು ವಿಚಾರಗಳು ಪೊಲೀಸ್ ಕೇಸುಗಳಿಗೆ ಸಂಬಂಧಪಟ್ಟಂಗೆ ನಾವು ಆ ವಿಚಾರದಲ್ಲಿ ಕಳೆದ 3-4 ತಿಂಗಳಿಂದ ಎಷ್ಟು ಫಾಲೋಅಪ್ ಮಾಡಬೇಕು ಅಷ್ಟು ಫಾಲೋಅಪ್ ಮಾಡಿದ್ದೀವಿ. ಇನ್ನು ಅದು ಕಮಿಟಿ ಮುಂದೆ ಇದೆ. ಸೊ ಆದಷ್ಟು ಶೀಘ್ರದಲ್ಲಿ ಪೊಲೀಸ್ ಕೇಸುಗಳೆಲ್ಲ ವಾಪಸ್ ಆಗ್ತವೆ. ಈಗಾಗಲೇ ಕಾಮಾಕ್ಷಿ ಪಾಳ್ಯದ ಒಂದು ಕೇಸು ಸಹ ವಿಡ್ರಾಲ್ ಆಗಿದೆ ಸ್ನೇಹಿತರೆ, ಸರ್ಕಾರದಿಂದಲೇ ವಿಡ್ರಾಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕೃತ ಆದೇಶಗಳು ಹೊರಗಡೆ ಬರಬೇಕು, ಅದಕ್ಕೆ ಕಾಯ್ತಾ ಇದ್ದೀವಿ. ಸೊ ಇಷ್ಟು ವಿಚಾರಗಳು ಪೊಲೀಸ್ ಕೇಸಲ್ಲಿ. ಇನ್ನು ವಜಾಗೊಂಡ ನೌಕರರ ಬಗ್ಗೆ ಈಗಾಗಲೇ 3-4 ತಿಂಗಳಿಂದ ನೀವೆಲ್ಲ ನೋಡಿರ್ಬೋದು. ಅವರ ಸೌಹಾರ್ದತೆಯಿಂದ ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಾರಿಗೆ ಸಚಿವರೊಂದಿಗೆ ಮತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರೊಂದಿಗೆ ನಮ್ಮ ನಟರಾಜ್ ಸರ್ ಅವರ ನೇತೃತ್ವದಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಒಂದು ಸಭೆಗಳನ್ನು ಈಗಾಗಲೇ 2-3 ಸಭೆಗಳನ್ನು ನಡೆಸಿ ಒಂದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ವರೆಗೂ ಬಂದು ನಿಂತಿದೆ. ಅದರ ಅನುಮೋದನೆಗೋಸ್ಕರ ಕಾಯ್ತಾ ಇದೆ. ಅದು ಬಂದ ತಕ್ಷಣ ಅದರ ಮುಖ್ಯ ವಿಚಾರಗಳ ಬಗ್ಗೆ ನಾನು ಮುಂದೆ ತಿಳಿಸ್ತೀನಿ. ಸೊ ಇಷ್ಟು ವಿಚಾರಗಳು ಇಲ್ಲಿ ಡಿಸ್ಮಿಸ್ ನೌಕರರ ಬಗ್ಗೆ ಇಲ್ಲಿ ಚರ್ಚೆ ಆಗಿದೆ ಸ್ನೇಹಿತರೆ. ಸೊ ಇಷ್ಟು ವಿಚಾರಗಳನ್ನು ನಾವು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡೋದ್ರ ಜೊತೆಗೆ 28ರಲ್ಲೂ ಸಹ ತಮ್ಮದೇ ಸರ್ಕಾರ ಇರುತ್ತೆ, ಆವಾಗ ಏನು ಚುನಾವಣೆ ಹೊಸ್ತಿಲಲ್ಲಿರ್ತಾರೆ ಆವಾಗಲೂ ಸಹ ಈ ಜಂಜಾಟ ನಿಮ್ಮ ಮುಂದೆ ಬರುತ್ತೆ. ದಯವಿಟ್ಟು ಆದ್ದರಿಂದ ಇದಕ್ಕೆ ಒಂದು ಶಾಶ್ವತ ಪರಿಹಾರನ ಒದಗಿಸ್ಕೊಡಿ. ನಮಗೆ ಪ್ರಣಾಳಿಕೆ ಭರವಸೆಯಂತೆ ಈಗಾಗಲೇ ನಾವು ಮಾತ್ರ ಅಲ್ಲ, ಅಧಿಕಾರಿಗಳು ಮತ್ತು ಇತರ ಸಂಘಟನೆಗಳು ಸಹ ಇದು ಸರಿಸಮಾನ ವೇತನ ಬೇಕು, ಪ್ರಣಾಳಿಕೆ ಬಡಿಸಿ ಈಡೇರಿಸಬೇಕು ಅನ್ನೋದ್ರ ಬಗ್ಗೆ ಹಲವು ಮನವಿ ಪತ್ರಗಳನ್ನು ತಮಗೆಲ್ಲ ಸಲ್ಲಿಸಿದರೆ ದಯವಿಟ್ಟು ಬಹುತೇಕ ನೌಕರರ ಬೇಡಿಕೆಯನ್ನು ನೋಡಿ ಹೊರತು ಯಾವುದೇ ಸಂಘಟನೆಗಳ ಹಿತದೃಷ್ಟಿಯಿಂದ ಏನು ನಡೀತಾ ಇದ್ದಾವೆ ಅದ್ರ ಬಗ್ಗೆ ಕಾಳಜಿ ವಹಿಸಬೇಡಿ, ಅದ್ರ ಬಗ್ಗೆ ಗಮನನೂ ಕೊಡಬೇಡಿ ಅಂತ ಅನ್ನೋ ವಿಚಾರಗಳನ್ನ ನಮ್ಮ ಜೊತೆಲಿ ಬಂದ ಹಿರಿಯ ನಾಯಕರುಗಳು ಸಹ ಸರ್ಕಾರ ಅದಕ್ಕೆ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂತ ಕಾತುರದಿಂದ ನಾವೆಲ್ಲ ಹೇಳಿದಾಗಿದೆ. ಸ್ವಾಮಿ ತಾವು ಏನಾದರೂ ಹೇಳಿ ಅಂತ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಸಹ ನೋಡ್ರಪ್ಪ, ಪ್ರಣಾಳಿಕೆಯಲ್ಲಿ ಭರವಸೆ ನಾವು ಕೊಟ್ಟಿದ್ದೀವಿ, ಅದನ್ನೇ ಸುಮ್ಮನೆ ಕೊಟ್ಟಿಲ್ಲ, ನಾವು ಅಲಿದು ಈ ಕಾನೂನು ಪ್ರಕ್ರಿಯೆಗಳು ವಿಚಾರಗಳೆಲ್ಲ ತಿಳಿದೇ ನಾವು ಮಾಡಿದ್ದೀವಿ. ಆದರೆ ಇಂದಿನ ಸರ್ಕಾರಗಳು ನಮ್ಮ ಮೇಲೆ ಇಟ್ಟುವಂಥ ಸಾಲದ ಬಾಕಿಯ ಕಾರಣ ನಾವು ಸ್ವಲ್ಪ ಇದನ್ನು
ಪ್ರಣಾಳಿಕೆ ಭರವಸೆನ ಈಡೇರಿಸೋಕ್ಕೆ ಹಂತವಾಗಿ ನಾವು ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ. ನೀವೇ ಹೇಳಿದಂತೆ ಇಷ್ಟು ಬೇಡಿಕೆಗಳನ್ನ ನಾವು ಈಡೇರಿಸ್ಕೊಂಡ್ಬರ್ತೀವಿ. ಅದೇ ಶಕ್ತಿ ಯೋಜನೆಯಲ್ಲಿ ನಿಮ್ಮ ಪ್ರಯತ್ನಗಳು ಏನು ಪಟ್ಟು ಇದನ್ನು ಯಶಸ್ವಿಗೊಳಿಸೋಕ್ಕೆ ನಿಮ್ಮ ಪಾತ್ರ ದೊಡ್ಡ ಮಟ್ಟದಲ್ಲಿದೆ ಅನ್ನೋ ಮಾತನ್ನು ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸ್ನೇಹಿತರೆ. ನಾವು ಅವರಿಗೆ ಎಲ್ಲ ರೀತಿಯಲ್ಲೂ ಮನವರಿಕೆ ಮಾಡಿಕೊಟ್ಟಿದ್ವಿ. ಯಾಕಂದರೆ ಶಕ್ತಿ ಯೋಜನೆ ಸಮಯದಲ್ಲಿ ಏನೇನು ಬಸ್ಗಳ ಕೊರತೆ, ನಂತರ ನೌಕರರ ಕೊರತೆ ಇದ್ದಾಗಲೂ ಸಹ ನೌಕರರಿಗೆ ಆಗಲಿರಲೇನತೆ ಯಾವ ರೀತಿ ಕಷ್ಟಪಟ್ಟವ್ರೆ, ಇನ್ನು ಪ್ರತಿ ಬಾರಿ ಡ್ಯೂಟಿ ಹತ್ತದಾಗಿಂದ ಇಳಿಯೋವರೆಗೂ ಒಬ್ಬ ನಿರ್ವಾಹಕ ಕೂತ್ಕೊಳ್ಳೋಕ್ಕೆ ಸೀಟೇ ಸಿಗದಿರೋಂಥ ಪರಿಸ್ಥಿತಿ ಇದೆ. ನಂತರ ಡ್ರೈವರ್ಗಳಂತೂ ಅವರು ಹತ್ತಿಸಿ ಇಳಿಸಿ ಸಮಯನ ಬಸ್ಸಲ್ಲೇ ಕಳೆಯುವಂಥ ಒಂದು ಪ್ರಮೇಯ ಬಂದುಬಿಟ್ಟಿದೆ. ಮತ್ತು ನಮ್ಮ ಅಧಿಕಾರಿಗಳಿಂದ ಹಿಡಿದು ನಮ್ಮ ತಾಂತ್ರಿಕ ಸಿಬ್ಬಂದಿಗಳಿಂದ ತುಂಬ ಕಷ್ಟಪಡ್ತಾ ಇರೋ ವಿಚಾರಗಳನ್ನ ಎಲ್ಲವನ್ನು ಬಿಡಿಯಾಗಿ ಅವರಿಗೆ ಬಿಡಿಸಿ ಹೇಳಿದ್ದೀವಿ. ಇದನ್ನೆಲ್ಲ ಮನಗೊಂಡಿರುವ ಮುಖ್ಯಮಂತ್ರಿಗಳು ನಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಪ್ರಣಾಳಿಕೆ ಭರವಸೆ ಈಡೇರಿಸಬೇಕಾದ್ರೆ ನಮ್ಮ ಜವಾಬ್ದಾರಿ ಇದೆಯಪ್ಪ, ನಾವು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲ ಕ್ರಮಗಳನ್ನ ಕೈಗೊಳ್ಳೋದ್ರ ಬಗ್ಗೆ ಅತಿ ಶೀಘ್ರದಲ್ಲೇ ನಮ್ಮ ಏನು ಸಾರಿಗೆ ಸಚಿವರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳ ಒಂದು ಸಭೆ ಕರೆದು ಅದರಲ್ಲಿ ಮತ್ತು ಅಧಿಕಾರಿಗಳನ್ನ ಒಳಗೊಂಡಂತೆ ಎಲ್ಲ ಅಂಕಿಅಂಶಗಳನ್ನು ಹಾಗೂ ಹೋಗುಗಳನ್ನು ನೋಡಿಕೊಂಡು ನಾವು ನಿಮ್ಮ ಭರವಸೆಗಳನ್ನ ಈಡೇರಿಸೋದ್ರ ಬಗ್ಗೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಸ್ನೇಹಿತರೆ. ಸೊ ಇಷ್ಟು ವಿಚಾರಗಳು ಸಭೆಯಲ್ಲಿ ನಡೆದಂಥ ವಿಚಾರಗಳು ಸ್ನೇಹಿತರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಸ್ನೇಹಿತರೆ, ಈಗಾಗಲೇ ಏನು ಮುಖ್ಯಮಂತ್ರಿಗಳು ತಮ್ಮ ಅಫಿಷಿಯಲ್ ಪೇಜಲ್ಲಿ ಈಗ ನಾವು ಏನು ಸರಿಸಮಾನ ವೇತನದ ಬಗ್ಗೆ ಬೇಡಿಕೆ ಇರೋ ಬಗ್ಗೆ ಪ್ರಸ್ತಾವನೆ ಇಟ್ಟಿದ್ದಾರೆ ಅನ್ನೋ ಮಾತನ್ನು ಸಹ ಅಫಿಷಿಯಲ್ ಪೇಜಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ತಾವು ಸಹ ಹಲವು ನಮ್ಮ ನೌಕರರು ಕುಟುಂಬ ಸದಸ್ಯರು ಅಫಿಷಿಯಲ್ ಪೇಜಲ್ಲಿ ಸರಿಸಮಾನ ವೇತನ ಬೇಕು ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಅದೆಲ್ಲ ಒಳ್ಳೆ ಬೆಳವಣಿಗೆ. ಕೂತ ಜಾಗದಲ್ಲೇ ನಾವು ನಮ್ಮ ಅಭಿಪ್ರಾಯಗಳನ್ನು, ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡುವುದಕ್ಕೆ ಸಿಕ್ಕ ಒಂದು ಬ್ರಹ್ಮಾಸ್ತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟು ವಿಚಾರಗಳು ಈಗಾಗಲೇ ನಡೀತಾ ಇದ್ದಾವೆ. ಸೊ ಆದರೆ ಈಗ ಅವ್ರ ಗಮನಕ್ಕೆ ಬಂದಿದೆ, ಅವ್ರು ಮಾಡ್ತಾರೆ ಅಂತ ನಾವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕಂತ ನಾವು ಉಗ್ರ ಹೋರಾಟಗಳನ್ನಂತ ಮಾಡಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಸ್ನೇಹಿತರೆ. ನಾವು ಸರ್ಕಾರದ ಗಮನ ಸೆಳೆಯುವಂಥ, ಸರ್ಕಾರಕ್ಕೆ ಮನಮುಟ್ಟುವಂಥ ಕೆಲಸಗಳನ್ನ ಮಾಡಬೇಕಾದ್ರೆ ನಮ್ಮ ಪ್ರಯತ್ನಗಳು ಕೆಲಸ ಆಗುವವರೆಗೂ ನಮ್ಮ ಪ್ರಯತ್ನಗಳನ್ನು ಬಿಡಬಾರ್ದು ಸ್ನೇಹಿತರೆ. ಆ ನಿಟ್ಟಿನಲ್ಲಿ ನಮ್ಮ ಕೆಲಸಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗೋಣ. ಯಾವುದೇ ಕಾರಣಕ್ಕೂ ಇದನ್ನು ಬಿಡೋದು ಬೇಡ ಆಗೋವರೆಗೂ. ಆದ್ದರಿಂದ ತಮ್ಮಲ್ಲಿ ಕೇಳ್ಕೊಳ್ಳೋದು, ಈಗಾಗಲೇ ಕೂಟ ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಯಾವ ರೀತಿಯಲ್ಲಿ ಸರ್ಕಾರದ ಗಮನ ಸೆಳೆಯೋದಕ್ಕೆ ಏನೇನು ಕೆಲಸಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಅತಿ ಶೀಘ್ರದಲ್ಲೇ ತಮ್ಮ ಮುಂದೆ ನಾವು ನಮ್ಮ ವಿಚಾರಗಳನ್ನ ಇಡ್ತೀವಿ. ಅದರಂತೆ ನಡ್ಕೊಂಡು ಹೋಗೋಣ. ಮೊದಲು ಗಮನ ಸೆಳೆಯುವಂಥ ಕೆಲಸ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಳ್ಳೋಣ. ನಮ್ಮ ಸಂಖ್ಯೆನೇ ನಮ್ಮನ್ನು ಉಳಿಸೋದು ಸ್ನೇಹಿತರೆ. ನಮ್ಮಲ್ಲಿ ಸಂಖ್ಯೆ ಇದೆ, ಉದ್ದೇಶ ಸರಿ ಇದೆ, ನಾವು ಒಗ್ಗಟ್ಟಾಗೋಣ, ಗುರಿ ತಲುಪೋಣ ಸ್ನೇಹಿತರೆ. ಇದು ಯಾರ್ದೋಗೋಸ್ಕರ ಅಲ್ಲ, ನಮ್ಮ ಭವಿಷ್ಯಕ್ಕೋಸ್ಕರ. ಏನಪ್ಪ ಚಂದ್ರು, ನೀನು ಮುಚ್ಚಿಟ್ಕೊಂಡಿದೆ, ಯಾವಾಗ ನೋಡಿದ್ರೆ ಸರಿಸಮಾನ ವೇತನ ಇವಾಗ ಕೊಟ್ಟಷ್ಟು ತೊಗೊಳ್ಳೋಣ ಅಂತ ಹಲವು ನಮ್ಮ ನೌಕರರು ನನಗೆ ಫೋನ್ ಮಾಡಿ ಕೇಳ್ತೀರಾ ಸ್ನೇಹಿತರೆ. ಇದೇ ಅಲ್ವಾ 4 ವರ್ಷಕ್ಕೊಂದ್ಸಲಿ ನಿಮಗೆ ಒಂಥರ ಆತಂಕ ಮೂಡಿಸಿ, ಗೊಂದಲ ಮೂಡಿಸಿ, ಏನು ಸಿಗುತ್ತೋ ತೊಗೊಂಬಿಡೋಣ ಅಂತ ಇದೇ ತಾನೇ ನಡ್ಕೊಂಬರ್ತಾ ಇರೋದು. ಈಗ ಪ್ರಣಾಳಿಕೆ ಭರವಸೆ ಕೊಟ್ಟಿರೋದನ್ನೇ ನಾವು ಬಿಟ್ಬಿಟ್ಟಿದ್ದೆ, ನಾವು ಮಾಡ್ಕೊಳ್ಳೋಣ ಮುಂದೆ ಮಾಡ್ಕೊಳ್ಳೋಣ ಅಂತ ಹೋದರೆ ಯಾವ ಕಾಲಘಟ್ಟದಲ್ಲಿ ಇದನ್ನು ಮಾಡಿಸ್ಕೊಳ್ತೀರಾ? ನೀವೇ ಹೇಳ್ತೀರಾ, ಇನ್ನು 2028 ನಾವು ನಮ್ಮ ಸಮಸ್ಯೆಯಲ್ಲಿ ಅತಿ ಹೆಚ್ಚು ಪ್ರೈವೇಟ್ ಬಸ್ಗಳಿರ್ತವೆ, ಖಾಸಗೀಕರಣ ಆಗ್ಬಿಟ್ಟಿರುತ್ತೆ ಅಂತ ನೀವೇ ಹೇಳ್ತೀರಾ. ಮತ್ತೆ ಇವಾಗ ಏನು ಬರುತ್ತೋ ಅದನ್ನು ತೊಗೊಂಬಿಡೋಣ ಅಂತೀರಾ. ಯಾಕೆ ಭವಿಷ್ಯದ ಯೋಚನೆ ಇಲ್ವಾ ನಿಮಗೆ? ಇವತ್ತಿಂದ ಏನೋ ಬದುಕ್ಬಿಟ್ರೆ ನನಗೆ ಫೋನ್ ಮಾಡಿ ಕೇಳೋರು, ನೀವು ಹೆಂಗೆ ಕೇಳ್ತೀರ ಅಣ್ಣ, ಇವತ್ತು ಬದುಕಿದ್ರೆ ಅಲ್ವ ನಾಳೆ ಏನಂತಾರೆ. ಗುರು, ಬದುಕ್ತೀವಿ ನಾವು. ಈ ಸಂಬಳದಲ್ಲಿ ಇನ್ನೊಂದು ಸ್ವಲ್ಪ ಕಷ್ಟಪಟ್ಟರೆ ಏನು ಮುಖ್ಯಮಂತ್ರಿಗಳು ಹೇಳಿರೋದು, ಇನ್ನೊಂದು ತಿಂಗಳು ಏನಾಗಲ್ಲ, ಬದುಕಿರ್ತೀವಿ. ಸ್ವಲ್ಪ ಕಷ್ಟಪಡ್ತೀವಿ, ನನಗೂ ಗೊತ್ತಿದೆ, ಕಷ್ಟಪಡ್ತೀವಿ, ಆದರೆ ಬದುಕಿರ್ತೀವಿ. ಇವತ್ತು ಬದುಕಿದ್ರೆ ನಾಳೆ ಭವಿಷ್ಯಕ್ಕೂ ನಾವು ಕನಸು ಕಾಣ್ಬೋದು. ಇವತ್ತಿನ ಬದುಕನ್ನು ಕಟ್ಟಿಕೊಳ್ಳೋದ್ರ ಜೊತೆಗೆ ನಾಳೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ಬೇಕು ಸ್ನೇಹಿತರೆ. ನಾವು ಯಾಕೆ ಹೇಳ್ತೀನಿ ಅಂದರೆ ಸ್ನೇಹಿತರೆ, ಈಗಾಗಲೇ 25ನೇ ಡಿಪ್ಪಲ್ಲಿ ನಮ್ಮ ಒಬ್ಬರು ಹಿರಿಯ ಸಿಬ್ಬಂದಿ ಒಬ್ಬರು ನಿವೃತ್ತಿಯಾಗಿದ್ದಾರೆ. ಅವರು 37-38 ವಯಸ್ಸಲ್ಲಿ ಅದೇ ಮೀಸಲಾತಿಗಳಲ್ಲಿ ಬಂದು ಜಾಯ್ನ್ ಆಗಿರೋರು. 2003 ಬ್ಯಾಚ್ ಅವರು. 21 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆದರು. ಅವ್ರಿಗೆ ಬಂದಂಥ ಗ್ರ್ಯಾಚ್ಯುಟಿಯ ಮೊತ್ತ 3,41,281 ರೂಪಾಯಿ ಗ್ರ್ಯಾಚ್ಯುಟಿ ಸ್ನೇಹಿತರೆ. 2003 ಅಪಾಯಿಂಟ್ ಆಗಿರೋರು 21 ವರ್ಷ ಸರ್ವಿಸ್ ಮಾಡಿದ ನಂತರ ಅವ್ರಿಗೆ ಸಿಕ್ಕಿರುವ ಗ್ರ್ಯಾಚ್ಯುಟಿ ಮೊತ್ತ 3,41,281 ರೂಪಾಯಿ. ಅವರಿಗೆ ಫಿಕ್ಸ್ ಆಗಿರುವಂಥ ಪೆನ್ಷನ್ ಮೊತ್ತ 2,377 ರೂಪಾಯಿ.
ಏನು ಹೇಳ್ತೀರಾ ಸ್ನೇಹಿತರೆ? ಓಹ್ ಬಿಡಪ್ಪ, ಯಾವುದೋ ಒಂದು ವ್ಯಕ್ತಿನೇ ಹೇಳ್ಬಿಟ್ಟಿದ್ದೆ, ನೀನು ಯಾಮಾರಿಸ್ಬೇಡ ಅಂತ ನಮ್ಮ ಸ್ನೇಹಿತರೆಲ್ಲ ವಾಟ್ಸಪ್ಪಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ವಿಡಿಯೋ ಬಂದಿದ್ದ ತಕ್ಷಣ. ಇವರೇ ಕೇಸ್ ಹಾಕಿದ್ದಾರೆ, ಈ ಮಹಾ ಸಂಘಟನೆ ನಾಯಕರುಗಳೇ. 1274/2002 ಸರ್ಕ್ಯುಲರ್ ನಂಬರ್ 1274 ಸರ್ಕ್ಯುಲರ್ ನಂಬರ್ ಮೇಲೆ ಏನು ಅರ್ಧ ಗ್ರ್ಯಾಜುಟಿ ಆಗಿದೆ ಅದ್ರ ಮೇಲೆ ಕೇಸ್ ಹಾಕಿದ್ದಾರೆ. WP 1104/2002 ನಾಗಮಣಿ ಅನ್ನೋ ಅವರ ಹೆಸರಿನಲ್ಲಿ. ಅವರೂ ಸಹ, ಮೇಡಮ್ ಅವರು ಸಹ ಆಫೀಸ್ ಸ್ಟಾಫ್ ಆಗಿರೋರು. 2003 ಅಪಾಯಿಂಟ್ ಆಗಿ 2021 ರಿಟೈರ್ಡ್ ಆಗಿರ್ತಾರೆ. ಅವರ ಸರ್ವೀಸು 18.5 ಅಂದರೆ 18 ವರ್ಷ 5 ತಿಂಗಳ ಸರ್ವೀಸು. ಅವ್ರಿಗೆ ಬಂದಿರುವಂಥ ಗ್ರ್ಯಾಜುಟಿ ಮೊತ್ತ 2,80,423 ರೂಪಾಯಿ. ಇವರು ಹಾಕಿರೋ ಕೇಸು ಅರ್ಧ ಗ್ರ್ಯಾಜುಟಿ ಅವರು. ಇನ್ನು ಪೂರ್ತಿ ಗ್ರ್ಯಾಜುಟಿ ಅವರು ಇನ್ನೆಷ್ಟು ಮಾತ್ರ ತೊಗೊಳ್ತಾರೆ, ಇದಕ್ಕಿಂತ ಇನ್ನೊಂದು ಡಬಲ್ ಅಷ್ಟೇ. ಇವ್ರು ಹೇಳ್ತಾರೆ ಲಿಮಿಟ್ಲೆಸ್ಸು, ಸೀಲಿಂಗ್ಲೆಸ್ ಅಂತೆಲ್ಲ ಹೇಳ್ತಾರಲ್ಲ. ಎಲ್ಲಿ ದಾಟಿದೆ ಸ್ವಾಮಿ ಲಿಮಿಟು, ಎಲ್ಲಿ ದಾಟಿದೆ ಸ್ವಾಮಿ ಸೀಲಿಂಗು? ಯೋಚನೆ ಮಾಡಿ. ಇವತ್ತೇನೋ ಸ್ವಲ್ಪ ಮೈಯಲ್ಲಿ ಶಕ್ತಿ ಇದೆ, ಬೇರೆ ಏನಾದರೂ ಮಾಡುವ ಹುಮ್ಮಸ್ಸು ಇದೆ. 60 ವಯಸ್ಸಾದ್ಮೇಲೆ ನಮ್ಮನ್ನು ಯಾರು ಸ್ವಾಮಿ ಮೂಸ್ತಾರೆ? ರಿಟೈರ್ಡ್ ಆದಮೇಲೆ ನಮ್ಮ ಪರಿಸ್ಥಿತಿ ಹೆಂಗಿರುತ್ತೆ? ನಮ್ಮನ್ನೇ ನಂಬ್ಕೊಂಬಂದಿರುವಂಥ ನಮ್ಮ ಅಕ್ಕ ತಂಗಿರಿ, ಅವ್ರಿಗೇನು ನೀವು ಭದ್ರತೆಯನ್ನು ಕೊಡ್ತೀರಾ? ನಮ್ಮ ಮಕ್ಕಳಿಗೆ ಯಾವ ಭವಿಷ್ಯವನ್ನು ಕಟ್ಕೊಡ್ತೀರಾ? ದಯವಿಟ್ಟು ನನ್ನ ಮನೆಯಲ್ಲಿರುವ ನನ್ನ ಅಕ್ಕ ತಂಗಿರೆ, ನೀವು ಯೋಚನೆ ಮಾಡಬೇಕಿದನ್ನು. ಇವತ್ತು ನಾವು ಪಡಿತಾರ ಅತ್ಯಲ್ಪ ಸಂಬಳದಲ್ಲಿ ಮನೆಯನ್ನು ಮೇಂಟೈನ್ ಮಾಡ್ತಾರೋರು ನೀವು, ಕಷ್ಟನ ಅನುಭವಿಸ್ತಾರೋ ನೀವು. ಇವಾಗ ಆಗ್ತಾ ಇರುವಂಥ ಆತ್ಮಹತ್ಯೆಗಳಿಗೆ 90% ಕಾರಣ ಆರ್ಥಿಕ ಸಂಕಷ್ಟವೇ. ಇನ್ನು 10% ಫ್ಯಾಮಿಲಿ, ಅದು ಇದು ಮತ್ತೊಂದು ಮಗದೊಂದು. 90% ನಮ್ಮ ನೌಕರರ ಆತ್ಮಹತ್ಯೆಗೆ ಕಾರಣಗಳು ಬಂದು ಆರ್ಥಿಕ ಪರಿಸ್ಥಿತಿ. ಯೋಚನೆ ಮಾಡಿ. ಇದನ್ನೆಲ್ಲ ಮನೆಗಂಡೆ ಸ್ನೇಹಿತರೆ. ನಾನು ಶಾಶ್ವತ ಪರಿಹಾರ, ಈ ಜಂಜಾಟ ಬೇಡ, ಸರಿಸಮಾನ ವೇತನ. ಏನೋ ಒಂದು 4 ಕಾಸು ನಮಗೆ ಸರಿಸಮಾನ ವೇತನದಲ್ಲಿ ಜಾಸ್ತಿ ಆದರೆ ನಾವು ಏನೋ ಉಳಿಸ್ಕೊಂಡು ನಮ್ಮ ಭವಿಷ್ಯಕ್ಕೂ ಅದನ್ನು ವಿನಿಯೋಗಿಸ್ಕೋಬೋದು. ಸರ್ಕಾರಿ ನೌಕರರ ಸಂಘದವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ ನೋಡಿ ಸ್ನೇಹಿತರೆ. ನಾವು ಇನ್ನೂ ಪರ್ಸೆಂಟೇಜ್ ಬಗ್ಗೆ 5,000 to 6,000 ರೂಪಾಯಿ ಜಾಸ್ತಿ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ, ಅವರು 15,000 to 20,000 ರೂಪಾಯಿ ಜಂಪ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದಾರೆ. 7ನೇ ವೇತನ ಆಯೋಗ ಇನ್ನೂ ಮುಗದೇ ಇಲ್ಲ. ಆಗಲೇ 2027-28 ನಾವು 8ನೇ ವೇತನ ಆಯೋಗ ಬೇಕು ಅನ್ನೋದ್ರ ಬಗ್ಗೆ ಅವರು ಚರ್ಚೆಗಳು ನಡೆಸ್ತಾ ಇದ್ದಾರೆ. ಆದ್ದರಿಂದ ನನ್ನ ಉದ್ದೇಶ, ನನ್ನ ಚಿಂತನೆ ಭವಿಷ್ಯದ್ದು. ಇವತ್ತು ಜೀವನ ನಡೆಸೋದ್ರ ಜೊತೆಗೆ ಮುಂದಿನ ಭವಿಷ್ಯವನ್ನು ನಾವು ರೂಪಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಸಭೆಯಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಮೊನ್ನೆ ಮುಖ್ಯಮಂತ್ರಿಗಳ ಬಳಿ ಹೆಂಗೆ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆಲ್ಲರಿಗೂ, ಒಕ್ಕೂಟದ ಪದಾಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಒಂದು ಆತಂಕ ಇತ್ತು. ಯಾವ ಮೂಡಲ್ಲಿ ಇರ್ತಾರೆ, ಯಾವ ರೀತಿಯಲ್ಲಿ ಇರ್ತಾರೋ ಅಂತ. ಆದರೆ ನಿಜವಾಗ್ಲೂ 5/4/2025 ಆ ಸಭೆ ಮುಂದೂಡೋದಕ್ಕೂ ಈ ಸಭೆ ನಿಗದಿ ಆಗೋದಕ್ಕೂ ಎಷ್ಟು ಕಾಕತಾಳೀಯ ಮತ್ತು ಎಷ್ಟು ಅದೃಷ್ಟ ಅಂತಲೂ ಅರ್ಥ ಮಾಡ್ಕೋಬೇಕು. ಯಾಕಂದರೆ 5/4 ಯಾವಾಗ ರದ್ದಾಯಿತು ಅಂದರೆ ಮುಂದೂಡ್ತೋ, 5ನೇ ತಾರೀಕೆ ತಮಗೆಲ್ಲ ತಿಳಿದಂತೆ ನನಗೊಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದ್ದು ತಮಗೆಲ್ಲ ಗೊತ್ತು. ಅದು ಒಂದು ಸಣ್ಣ ಮಾತ್ರದಲ್ಲಿ ಎಲ್ಲರಿಗೂ ಆತಂಕ ಮೂಡಿಸ್ಬಿಟ್ಟು ನನಗೆ ಮೊದಲು ಆತಂಕ ಉಂಟಾಯಿತು. ಯಾಕಂದರೆ ಊರಿಗೆಲ್ಲ ಆರೋಗ್ಯದ ಬಗ್ಗೆ, ಕಾಳಜಿ ಬಗ್ಗೆ ಹೇಳ್ತಾ ಇದ್ದವನು ನನಗೆ ಹಂಗಾಗಿದ್ದ ತಕ್ಷಣ ನನಗೆ ಏನು ಹೇಳಬೇಕು ಅಂತಲೇ, ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ಸ್ನೇಹಿತರೆ. ಯಾಕಂದರೆ ನನಗೇನೋ ಆಗಲ್ಲ ಅನ್ನೋದು ನನಗೆ, ಯಾಕಂದರೆ ಐ ಆಮ್ ಫಿಟ್ ಅನ್ನೋದು ನನಗೆ ಒಂದು ನನ್ನ ಒಳ ಮನಸ್ಸು ಹೇಳ್ತಾನೆ ಇತ್ತು. ಯಾಕಂದರೆ ಪ್ರತಿದಿನ 4 ಕಿಲೋಮೀಟ್ರ್, ಕನಿಷ್ಠ ಪಕ್ಷ 4 ಕಿಲೋಮೀಟ್ರ್ ವಾಕಿಂಗು, 2 ಕಿಲೋಮೀಟ್ರ್ ಜಾಗಿಂಗು, ಒಂದು 120 to 150 ಸ್ಕಿಪ್ಪಿಂಗು, ಮತ್ತು ಡಿಪ್ಸು, ಪುಲಪ್ಸು ಅಂತೆಲ್ಲ ಒಂಥರ, ಆಮೇಲೆ ಈ ಥರ ಎಕ್ಸಸೈಸು ಅಂತೆಲ್ಲ ಮಾಡ್ತಾ ಇರೋನು. ಆದರೆ ಆವತ್ತು 5ನೇ ತಾರೀಕು ಬೆಳಗ್ಗೆ ಒಂದು ಸ್ವಲ್ಪ ಈ ಭಾಗದಲ್ಲಿ ಉರಿ ಸ್ಟಾರ್ಟ್ ಆಯಿತು. ಉರಿ ಸ್ಟಾರ್ಟ್ ಆಗಿದ್ದು 5 ನಿಮಿಷಕ್ಕೆ ಎದೆ ಎಲ್ಲ ಭಾಗವನ್ನು ಆವರಿಸ್ಕೊಂಡ್ಬಿಡ್ತು. ಆದರೆ ನನಗೆ ಗೊತ್ತು ಏನೋ ಒಂದು ಹೆಚ್ಚು ಕಮ್ಮಿ ಆಗ್ತಾಯಿದೆ, ಬಟ್ ಹಾರ್ಟ್ ಅಟ್ಯಾಕ್ ಆಗಿಲ್ಲ. ಯಾಕಂದರೆ ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಯಾವುದೂ ನನಗೆ ಕಾಣಿಸ್ಕೊಟ್ಟಿಲ್ಲ. ಎದೆ ನೋವಾಗಲಿ, ಈಗ ಹಿಂದ್ಗಡೆ ಭಾಗದಲ್ಲಿ ಚುಚ್ಚುವಂಥದ್ದಾಗಲಿ, ತಲೆ ಸುತ್ತುವಿಕೆ, ವಾಂತಿ ಬರುವಿಕೆ, ಬೆವರು, ಇದು ಯಾವುದೂ ಬರಲಿಲ್ಲ. ಆದರೆ ಯಾವುದೋ ಒಂದು ಹೊಸ ವಿಚಾರ ಅಂದರೆ ಹೊಸ ನೋವು ನನಗೆ ಕಾಣಿಸ್ಕೊಂಡಿದ್ದು. ನನಗೆ ಯಾಕೋ ಒಂದು ಆತಂಕ ಉಂಟಾಯಿತು. ಸೀದಾ ನನ್ನ ಬೈಕಲ್ಲೇ ನಾನು ನಮ್ಮ ಮನೆ ಪಕ್ಕದಲ್ಲಿರೋ ಆಸ್ಪತ್ರೆಗೆ ಹೋಗಿ ತೋರಿಸಿದ ತಕ್ಷಣವೇ ಅಲ್ಲಿ ಆಸ್ಪತ್ರೆಯಲ್ಲಿ ಹೇಳಿದ್ದು ECG ಮಾಡಿ ಅವ್ರು ಹೇಳಿದ್ರು, ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್, ನೀವು ದಯವಿಟ್ಟು BGSಗೆ ಶಿಫ್ಟ್ ಆಗಿ ಅಂತ. ಅಲ್ಲಿ ನಮ್ಮನೆ ಅಲ್ಲಿಂದ BGS ತುಂಬ ಹತ್ರನೇ ಇತ್ತು.
ಸೊ ನಾನೊಂದು ಯೋಚನೆ ಬಿ ಜಿ ಎಸ್ಗೆ ಹೋದರೆ ಆಗುವಂಥ ಖರ್ಚು ವೆಚ್ಚಗಳ ಬಗ್ಗೆ ಚಿಂತನೆ ಮಾಡ್ಬಿಟ್ಟು ಬೇಡಿ ಸರ್ ನಾನು ಜಯದೇವಾಗ ಹೋಗ್ತೀನಿ ಅಂದರು. ಇಲ್ಲ ಆಂಬುಲೆನ್ಸಲ್ಲಿ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ರು. ಬೇಡ ಸರ್ ಪರವಾಗಿಲ್ಲ, ನನಗೆ ಅಲ್ಲಿ ಹೋಗೋಷ್ಟರಲ್ಲೇ ನನಗೆ ಈ ಉರಿ ಕಮ್ಮಿ ಆಗಿತ್ತು, ನೋವು ಎಲ್ಲ ಕಮ್ಮಿ ಆಗಿತ್ತು. ಆದರೆ ರಿಸ್ಕ್ ಎತ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಮನೆಯ ಓನರ್ನ ಬರೋಕ್ಕೆ ಹೇಳಿ ಅಲ್ಲಿಂದ ಓಲಾದಲ್ಲಿ ಬುಕ್ ಮಾಡಿಕೊಂಡು ಸೀದಾ ಬಿ ಜಿ ಎಸ್ ಅಂತೀನಿ ಜಯದೇವದಲ್ಲಿ ಹೋಗಿ ಚೆಕ್ ಮಾಡಿದ್ರಲ್ಲಿ ಹೋಗಿದ ತಕ್ಷಣ ECG ಮಾಡಿದ್ರು, ನಾರ್ಮಲ್ ಬಂತು. ಈಕೋ ಮಾಡಿದ್ರು, ಅದರಲ್ಲೂ ನಾರ್ಮಲ್ ಬಂತು. ಆದರೆ ಟೋಫಿನ್ ಅನ್ನೋ ಒಂದು ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ವೇರಿಯೇಷನ್ಸ್ ಕಾಣಿಸ್ಕೊಂಡ್ಬಿಡ್ತು. ಅವರು ಸೀದಾ ಒಂದಷ್ಟು ಮಾತ್ರೆಗಳನ್ನ ಕೊಟ್ಟು ನುಂಗಿಸ್ಬಿಟ್ಟು ಸ್ಟ್ರೆಚ್ಚರ್ ಮೇಲೆ ಮಲಗಿಸ್ಬಿಟ್ಟು ಸೀದಾ ಕರ್ಕೊಂಡೋಗಿ ICU ಮಲಗಿಸ್ಬಿಟ್ರು. ಆ ಸ್ಟ್ರೆಚ್ಚರ್ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೇ ನಮ್ಮ ಸಿಬ್ಬಂದಿಗಳಲ್ಲಿ ಚೆಕಪ್ ಮಾಡಿಸ್ಕೊಳಕ್ಕೆ ಬಂದಿದ್ದವರು ನೋಡಿಬಿಟ್ರು. ನೋಡಿ ಏನಾಯ್ತಾನೆ ಇಲ್ಲಪ್ಪ ಸುಮ್ಮನೆ ಚೆಕಪ್ ಬಂದಿದೆ ಅಂತಾನೆ. ಆದರೆ ಸ್ಟ್ರೆಚ್ಚರ್ ಮೇಲೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ಅಲ್ಲಿಂದ ಹರಡಿದೆ. ಹೊತ್ತು ನಾನು ನಮ್ಮ ಜೊತೆಗೆ ಬಂದ ನನ್ನ ಸ್ನೇಹಿತರಿಗೆ ಯಾರಿಗೂ ಯಾವುದೇ ಕಾರಣಕ್ಕೂ ಇದು ಎಲ್ಲೂ ಹರಡಬಾರ್ದು, ನನಗೇನೂ ಆಗಿಲ್ಲ, ನಾನು ಐ ಆಮ್ ಫಿಟ್ ಅಂತಲೇ ಎಲ್ಲರಿಗೂ ಹೇಳ್ಬಿಟ್ಟು ಹೋಗಿದೆ. ಯಾವಾಗ ICU ಜಾಯ್ನ್ ಮಾಡಬೇಕಂದ್ರೂ ನಮ್ಮ ಹುಡುಗರಿಗೂ ಒಂದು ಸ್ವಲ್ಪ ಆತಂಕ ಸ್ಟಾರ್ಟ್ ಆಯಿತು. ಸೊ ICU ಒಂದಿನ ಇಟ್ಟರು. ಸೊ ನನಗೆ ಬರೀ ಮಾತ್ರೆ ಮತ್ತು ಇಂಜೆಕ್ಷನ್ ಕೊಟ್ಟರು ಹೊತ್ತು ಬೇರೆ ಯಾವುದೇ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ನನಗಿರಲಿಲ್ಲ. ಸೊ ಹಂಗೆ ICU ಆದಮೇಲೆ ಮಾರನೇ ದಿನ ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಜನರಲ್ ವಾರ್ಡಲ್ಲಿ 2 ದಿನ ಇಟ್ಟರು. ಅಲ್ಲೂ ಸೇಮ್ ECG ಎಕೋ ಮಾಡೋದು, ಚೆಕಪ್ ಮಾಡೋದು ಮತ್ತು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳೋದು, ಇಂಜೆಕ್ಷನ್ ಮಾತ್ರ ಕೊಟ್ಟು ಇಟ್ಕೊಂಡಿದ್ರು. ಆಂಜಿಯೋಗ್ರಾಮ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ, ಇದನ್ನು 2 ದಿನ ಬಿಟ್ಟು ಅಂತ ಹೇಳಿದರು. ಆಂಜಿಯೋಗ್ರಾಮ್ ಮಾಡೋದು, ಸ್ಟೆಂಟ್ ಹಾಕೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡಿದ್ರು. ದೇವರ ದಯದಲ್ಲಿ ಆಂಜಿಯೋಗ್ರಾಮ್ ಮಾಡೋ ಅವಶ್ಯಕತೆ ನನಗೆ ಬಿದ್ದಿಲ್ಲ, ಸ್ಟೆಂಟ್ ಹಾಕೋ ಅವಶ್ಯಕತೆಯೂ ನನಗೆ ಬಿದ್ದಿಲ್ಲ. ಸೊ ಈ ಹಂತದಲ್ಲಿ ನನ್ನ ಎಲ್ಲ ನೌಕರಿಗೆ ವಿಚಾರಗಳನ್ನ ತಿಳಿದು ಎಷ್ಟು ಜನ ಬಂದರು ಅಂದರೆ ಅಲ್ಲಿದ್ದ ನಮ್ಮ ಸೆಕ್ಯೂರಿಟಿಯವರು ಮತ್ತು ಅಲ್ಲಿದ್ದಂಥ ಆಸ್ಪತ್ರೆ ಸಿಬ್ಬಂದಿಗಳೇ, ಸರ್ ನೀವು ಏನಾಗಿದ್ದಾರೆ ಸರ್, ಇಷ್ಟೊಂದು ಜನ ಬರ್ತಾ ಇದ್ದಾರೆ, ಪಕ್ಕದಲ್ಲಿರೋ ಪೇಷಂಟ್ಸ್ಗೆಲ್ಲ ಡಿಸ್ಟರ್ಬ್ ಆಗ್ತಾಯಿದೆ, ದಯವಿಟ್ಟು ಯಾರನ್ನೂ ಬರಬೇಡ ಕೇಳಿ ಅಂತ ಹೇಳೋ ಮಟ್ಟಕ್ಕೆ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದರಲ್ಲಿ 7 ಜನ ನಮ್ಮ ಅಕ್ಕ ತಂಗಿಯರು. ನಾವು ನಮ್ಮ ಸಿಬ್ಬಂದಿಗಳ ಜೊತೆಯಲ್ಲಿ ಬಂದವರು ನಮ್ಮ ಅಕ್ಕ ತಂಗಿಯರು ಬಂದು, ಅಣ್ಣ ನೀನು ಹುಷಾರಣ್ಣ, ನಿನ್ನ ಆರೋಗ್ಯ ಹುಷಾರಾಗಿ ನೋಡ್ಕೊಳ್ಳೋಣ, ಮುಂದೆ ನೋಡ್ಕೊಳ್ಳೋಣ ನನ್ನ ಮಾತುಗಳೆಲ್ಲ ಹೇಳ್ತಾಯಿದ್ರು. ಅವರು ತುಂಬುತ್ತಾ ಇದ್ದಂಥ ಆತ್ಮವಿಶ್ವಾಸ ನಿಜಕ್ಕೂ ಎಷ್ಟು ಕೋಟಿಗಳು ಕೊಟ್ಟರೂ ಸಾಲದು. ಅವ್ರು ನನ್ನ ಮೇಲೆ ಇಟ್ಟರು ನಂಬಿಕೆಗಳಿಗೆ. ಯಾರು ಹೇಳ್ತಾರೆ ದುಡ್ಡು ಮಾಡ್ಬಿಟ್ಟ ಅಂತ, ಖಂಡಿತ ದುಡ್ಡು ಮಾಡಿಲ್ಲ ಗುರು, ದೇವರಣ್ಣಗೂ ದುಡ್ಡು ಮಾಡಿಲ್ಲ ಗುರು. ಜನ ಸಂಪಾದನೆ ಮಾಡಿಕೊಂಡೆ, ಹಣ ಸಂಪಾದನೆ ಮಾಡಲಿ, ಜನ ಸಂಪಾದನೆ ಮಾಡಿಕೊಂಡೆ. ಎಷ್ಟು ಅದು ಸೆಕ್ಯೂರಿಟಿ ಅವರೆಲ್ಲ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ನನ್ನನ್ನೇ ಹೊರಗಡೆ, ಪೇಷಂಟ್ನೇ ಹೊರಗಡೆ ಬಿಟ್ಬಿಟ್ರು ಲಾಬಿಯಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ. ನಾನು ಒಂದ್ಸಲಿ ಹೊರಗಡೆ ಬಂದರೆ ಅರ್ಧ ಮುಕ್ಕಾಲು ಗಂಟೆ ನಮ್ಮ ಸ್ನೇಹಿತರ ಜೊತೆಲಿ ಕೂತ್ಕೊಂಡು ಮಾತಾಡ್ಕೊಂಡು ಬಂದವ್ರನ್ನೆಲ್ಲೇ ಮಾತಾಡಿಸಿ ಕಳಿಸ್ಬಿಟ್ಟು ಬರ್ತಾಯಿದ್ದೆ. ಸೊ ಇಷ್ಟು ನನ್ನ ನೌಕರರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ. ಆ ನಂಬಿಕೆಯಿಂದಲೇ ನಾನು ಇಲ್ಲಿ ಇನ್ನಿದುವರೆಗೂ ಇಟ್ಟಿರೋದು. ಆದ್ರೂ ಸ್ನೇಹಿತರೆ ಯಾಕೋ ತುಂಬ ಬೇಜಾರಾಯ್ತು. ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಬಂದಮೇಲೆ 4 ದಿನ 5 ದಿನ ಸೈಲೆಂಟಾಗಿ ಫೋನಲ್ಲ, ಯಾವುದು ಫೋನ್ ಅಟೆಂಡ್ ಮಾಡ್ದಿರಾ ಬರೀ ಓದೋದು, ತಿನ್ನೋದು, ಮಲಗೋದು ಇಷ್ಟೇ ಮಾಡ್ಕೊಂಡಿದ್ದೆ. ನಾನು ಸೈಲೆಂಟಾಗಿರೋದು ನೋಡಿ ನಮ್ಮ ಮನೆ ಓನರು ಬಂದು, ಯಾಕೆ ಚಂದ್ರು ಸೈಲೆಂಟಾಗಿದೆ ಅಂತ. ಯಾಕಂದರೆ ಅವ್ರಿಗೆ ಗೊತ್ತು ನಾನು ಸೈಲೆಂಟ್ ಮನೇಲಿದ್ದರೆ ಫೋನ್ ಸೌಂಡ್ ಕೇಳುತ್ತೆ, ಅವ್ರಿಗೆ ಮಾತಾಡೋದು ಸೌಂಡ್ ಕೇಳುತ್ತೆ ಅಂತ. ಆದರೆ ಸೈಲೆಂಟಾಗಿರೋದು ನೋಡ್ಬಿಟ್ಟು ಯಾಕೋ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಕೇಳಿದ್ರು. ಏನೂ ಇಲ್ಲ ಸರ್, ಸುಮ್ಮನೆ ಹಾಗೆ ಓದ್ತಾ ಇದೆ ಅದಕ್ಕೆ. ಇಲ್ಲ ಯಾಕೋ ಬೇಜಾರಿದೆಯಾ, ಯಾಕೆ ಇದೆಲ್ಲ ಆಗಿದೇನೋ, ಯಾಕೋ ಮನಸ್ಸಿಗೆ ತೊಗೊಂಡ್ಬಿಟ್ಟಿದ್ಯಾ ಅಂದರೆ, ಇಲ್ಲ ಹಂಗೇನಿಲ್ಲ ಸರ್ ಅಂತ ಹೇಳಿದಾಗ, ಇಲ್ಲ ಹೇಳು ಪರವಾಗಿಲ್ಲ ಅಂದಾಗ, ಇಲ್ಲ ಸರ್ ನನಗೆ ಈ ಥರ ಯಾಕೋ ಫೀಲ್ಡ್ ಬಿಡ್ಬೇಕು ಅನಿಸ್ತಾ ಇದೆ, ಸುಮ್ಮನೆ ಎಲ್ಲ ಕಳ್ಕೊಂಡೆ, ಇದ್ದ ಕೆಲಸನ ಬಿಟ್ಟೆ, ಬಂದ ಕೆಲಸನ ಬಿಟ್ಟಿದ್ದೀನಿ, ಮನೆ ಮಾಟ ಎಲ್ಲನೂ ಕಳ್ಕೊಂಡಿದ್ದೀನಿ, ಜೊತೆಗೆ ಈ ಆರೋಗ್ಯನೂ ಕೆಡಿಸ್ಕೊಂಡಿದ್ದೀನಿ ಅನ್ನೋ ಮಾತಂದಾಗ, ಏನು ಮಾಡಬೇಕು ಅಂದ್ಕೊಂಡಿದ್ದೆ. ಏನೂ ಇಲ್ಲ ಸರ್, ಏನು ಮಾಮೂಲಿ ಏನಾದರೂ ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದಾಗ ಅವ್ರು ಹೇಳಿದ್ರು, ನಿಜವಾಗ್ಲೂ ಹೇಳ್ತೀನಿ, ದೇವ್ರಿಗೆ ಧನ ಇಲ್ವ ಅಂತ ನಾವು ಅನ್ವೇಷಣೆ ಮಾಡಬಾರ್ದಂತೆ. ಯಾರು ಹೇಳಿದ್ರು, ಅನುಭವಿಸ್ಬೇಕಷ್ಟೆ. ಅವತ್ತು ಸಭೆ ನಿಗದಿಯಾಗಿದ್ದು ಮುಂದೂಡೋಕ್ಕೂ ನನಗೆ ಆ ಕಡೆ ಆ ನೋವಾಗೋದಕ್ಕೂ, ಅವತ್ತು ನನ್ನ ಕೂಟದ ಪದಾಧಿಕಾರಿಗಳಿದ್ದರು, ಆದರೆ ಫುಲ್ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದ್ವು. ಅದ್ರ ಬಗ್ಗೆ ತಿಳಿದವನು ನಾನು, ಅತಿ ಹೆಚ್ಚು ತಿಳಿದವನು ನಾನಾಗಿದೆ. ತಿಳಿದಿದ್ದಾರೆ ನಮ್ಮ ಕೂಟದ ಪದಾಧಿಕಾರಿಗಳು, ಒಕ್ಕೂಟದ ಪದಾಧಿಕಾರಿಗಳು ಗೊತ್ತು, ಆದರೆ ಹೆಚ್ಚು ಅದನ್ನು ತಿಳಿದು ಅದ್ರ ಬಗ್ಗೆ ಸಬ್ಮಿಷನ್ ಮಾಡೋಕ್ಕೆ ತಿಳಿದವನು ನಾನಾಗಿದ್ದೆ. ಆದರೆ ಅದು 15ಕ್ಕಾಗಿ ಈ ಸಭೆಯಲ್ಲೇ ಮಾತಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೂ, ನಮ್ಮ ನೌಕರ ಕಷ್ಟ ನಷ್ಟಗಳನ್ನ ಸರ್ಕಾರ ಮನಮುಟ್ಟುವಂತೆ ಹೇಳೋಕ್ಕೆ ಅವಕಾಶ ಸಿಕ್ಕಿದ್ದು ಒಂದು. ಎರಡನೇದು, ನಮ್ಮ ಮನೆ ಮಾಲೀಕರು ಬಂದು, ಅವರು ಆ ಸಮಯಕ್ಕೆ ಬಂದು ಒಂದು ಆ ನೀತಿ ಪಾಠ ನನಗೆ ಅರ್ಥ ಆಗೋ ರೀತಿಯಲ್ಲಿ ಇರಲಿಲ್ಲ. ಅಂದರೆ ಆಯಿತು ಚಂದ್ರ ಏನು ಮಾಡ್ತೀಯ ಬಿಟ್ಟು ಬೇರೆ ಫೀಲ್ಡಿಗೆ, ಅಲ್ಲಿಗೋಗಿ ಹೊಸ ಫೀಲ್ಡು, ಹೊಸ ಜನ, ಹೊಸ ವಿಚಾರಗಳು, ಮತ್ತೆ ಕಾಂಪಿಟೇಷನ್, ಮತ್ತೆ ಹೊಡೆದಾಡಬೇಕು. 4 ವರ್ಷ ಕಣಪ್ಪ ನಾನು ನೋಡ್ದಂಗೆ, ನೀನು 4-5 ವರ್ಷದಿಂದ ಈಗ ಕಷ್ಟಪಟ್ಟಿದ್ದೀಯ.
ಹಗಲು ರಾತ್ರಿಯಿಂದ ದುಡ್ದಿದ್ಯಾ, ನೋವುಗಳನ್ನ ಪಟ್ಟಿದ್ಯಾ, ಕಷ್ಟಗಳನ್ನ ಅನುಭವಿಸಿದ್ಯಾ, ಅವಮಾನಗಳನ್ನ ಅನುಭವಿಸಿದ್ಯಾ, ಬಿಟ್ಟು ಎಲ್ಲಿ ಹೋಗ್ತೀಯಾ? ನಾನು ಹಾಸ್ಪಿಟ್ಲಲ್ಲಿ ನೋಡಿದೆ, ನಿನ್ನ ನೋಡೋಕ್ಕೆ ಎಷ್ಟು ಜನ ಬರ್ತಾರೆ, ICU ಅಂತಲೂ ನೋಡಿದ್ರೆ ಅಷ್ಟು ಜನ ಒಳಗಡೆ ನುಗ್ಗಿ ಬರ್ತಾಯಿದ್ರು. ಇವ್ರನ್ನೆಲ್ಲ ಬಿಟ್ಟು ಏನು ಮಾಡ್ತೀಯಾ? ಕಷ್ಟ ಬಂದಿದೆ, ಹೌದು, ಎಂಜಾಯ್ ಮಾಡು, ಮುಂದಕ್ಕೂ ಕಷ್ಟ ಬರುತ್ತೆ, ಅದನ್ನೂ ಎಂಜಾಯ್ ಮಾಡು. ಬಟ್ ಫೀಲ್ಡ್ ಬಿಟ್ಟು ಹೋಗೋ ವಿಚಾರನ ಮಾಡಬೇಡ. ಮತ್ತೆ ನೀನು ಇನ್ನೊಂದು ಫೀಲ್ಡಿಗೆ ಹೋಗಿ ಓದಾಡೋದಕ್ಕಿಂತ ಇದರಲ್ಲಿ ಇನ್ನೊಂದು ಸ್ವಲ್ಪ ಮುಂದೂಡುತ್ತೆ. ಏನಾಗುತ್ತೆ ಅದು, ಇದ್ರ ಪ್ರತಿಫಲ ಸಿಕ್ಕೇ ನಾವು ಮಾತಂದು ಸರಿ ಅನ್ನಿಸ್ತು ನನಗೆ. ಬಿಟ್ಟು ಎಲ್ಲಿ ಹೋಗೋಣ, ನಮ್ಮ ಜನಕ್ಕೆ ನನ್ನ ಬಿಟ್ಟು ಎಲ್ಲಿ ಹೋಗಲಿ? ಬಿಟ್ಟು ಹೋದ್ರೂ ಈ ನಮ್ಮ ಆಡ್ಕೊಳ್ಳೋರು ಏನಂತ ಹೇಳಿ, ಓ ಚಂದ್ರು ದುಡ್ಡು ಮಾಡ್ಬಿಟ್ಟ, ಏನೋ ಮಾಡ್ಕೊಂಬಿಟ್ಟ, ಅದಕ್ಕೆ ಓಡಾಗ್ಬಿಟ್ಟ ಅನ್ನೋ ಮಾತನಾಡ್ತಾರೆ. ಆದರೆ ಇವತ್ತು ಚಂದ್ರು ನಾವು ಹೊರಗಡೆ ತಳ್ಳೋದೇ ಇವ್ರದ್ದೆಲ್ಲ ಉದ್ದೇಶ ಆಗಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಇಟ್ಟ ಗುರಿಯನ್ನು ತಲುಪೋವರೆಗೂ, ಉದ್ದೇಶನ ಈಡೇರಿಸ್ಕೊಳ್ಳೋವರೆಗೂ ಇಲ್ಲಿ ನಿಂತ್ಕೊಳ್ಳೇಬೇಕು. ಆದ್ದರಿಂದ ನಾನಂತೂ ಗಟ್ಟಿಯಾಗಿ ನಿಂತ್ಕೊಳ್ಳೋಕೆ ಯೋಚನೆ ಮಾಡಿಬಿಟ್ಟೆ. ಇನ್ನೇನಾಗಬೇಕಾಗಿದೆ? ಜೀವ ಹೊಂದಿದೆ ಅಷ್ಟೇ ಅಲ್ವೇ? ಎಲ್ಲ ಆಗಿದೆ. ಅದರಿಂದ ನನಗೆ ಗುರಿ ಮುಟ್ಟಕ್ಕೆ ಪ್ರಯತ್ನಗಳಂತೂ ಮುಂದುವರಿಸ್ಬೇಕು ನಿಮ್ಮೆಲ್ಲರ ಸಹಕಾರದಿಂದ. ದಯವಿಟ್ಟು ಸ್ನೇಹಿತರೆ, ನಾವೆಲ್ಲ ಸಾಧಿಸುವಂಥದ್ದು, ಪ್ರತಿಫಲ ಪಡೆಯುವಂಥ ಕಾಲ ಸನಿಹವಾಗಿದೆ. ಸರ್ಕಾರಗಳು ನಮ್ಮ ಕಡೆ ತಿರುಗಿ ನೋಡ್ತಾ ಇದ್ದಾವೆ. ಒಗ್ಗಟ್ಟಿನಿಂದ ಸಂಘಟನೆಗಳು ಬಿಡಿ ಸ್ನೇಹಿತರೆ, ಇವನ್ ನಾನು ಬೇಡ ಅಂದ್ರೂ, ನಾನು ಇಲ್ಲ ಅಂದ್ರೂ ಯೋಚನೆ ಮಾಡಿಬಿಡಿ. ನಮ್ಮ ನೌಕರರೆಲ್ಲ ಒಗ್ಗಟ್ಟಾಗಿ ನಮ್ಮ ಶಾಶ್ವತ ಪರಿಹಾರದ ಕಡೆ ಮುನ್ನೋಗೋಣ. ಶಾಂತಿಯುತವಾಗಿ, ಇನ್ನು ಯಾವುದೇ ಅನಾಹುತಗಳಾಗದಿರ, ಇನ್ಯಾರು ಮನೆ ಮಠ ಹಾಳು ಮಾಡದಿರೋ ರೀತಿಯಲ್ಲಿ ನಾವು ಸರ್ಕಾರದ ಮನಮುಟ್ಟುವಂಥ ಕೆಲಸಗಳನ್ನ ಮಾಡೋಕ್ಕೆ ಇನ್ನು ನಮ್ಮ ಕಾರ್ಯಗಳನ್ನ ಮುಂದುವರ್ಸ್ಕೊಂಡು ಹೋಗೋಣ. ಸಮಯ ಕಮ್ಮಿ ಇದೆ. ಅದರಲ್ಲೂ ಮುಖ್ಯವಾಗಿ ನಾವು ಹೆಚ್ಚು ಬಳಸ್ಕೋಬೇಕಾಗಿರೋದು ಫೇಸ್ಬುಕ್ಕು ಮತ್ತು ಟ್ವಿಟರ್. ಈಗ ಎಕ್ಸ್ ಖಾತೆ ಆಗಿದೆಯಲ್ಲ, ಅದನ್ನು ಅಕೌಂಟ್ಗಳನ್ನ ಓಪನ್ ಮಾಡಿ, ಅದು ಯಾವ ರೀತಿಯಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕಾಲಘಟ್ಟದಲ್ಲಿ ನಿಂತ್ಕೊಂಡು ಕೂತ ಜಾಗದಲ್ಲೇ ನಾವು ನಮ್ಮ ಕುಟುಂಬ ಸದಸ್ಯರು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡೋಣ. ಮತ್ತು ಇತರ ವಿಚಾರಗಳನ್ನೆಲ್ಲ ಮಾಡೋಣ, ಸರ್ಕಾರದ ಗಮನ ಸೆಳೆಯೋಣ ಸ್ನೇಹಿತರೆ. ಸೊ ಇಷ್ಟೆಲ್ಲ ವಿಚಾರಗಳು, ವಿಡಿಯೋ ತುಂಬ ಲೆಂತ್ ಆಯಿತು. ಸೊ ಈ ವಿಡಿಯೋಗಳನ್ನ ನಾನು ನನ್ನ ಆಫಿಷಿಯಲ್ ಯೂಟ್ಯೂಬ್ ಪೇಜ್ನಲ್ಲಿ ಹಾಕ್ತೀನಿ ಸ್ನೇಹಿತರೆ. ದಯವಿಟ್ಟು ಎಲ್ಲ ನಮ್ಮ ನೌಕರರಿಗೆ ತಲುಪುವಂತೆ ಶೇರ್ ಮಾಡಿ. ಜೊತೆಗೆ ಈ ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಅಂದಿದ ತಕ್ಷಣವೇ, ಈ ವಿಡಿಯೋ ನೋಡಿದ ತಕ್ಷಣ ನಮ್ಮ ಎಲ್ಲ ಸಹೋದ್ಯೋಗಿಗಳು ಕೆಲವು ಜನ ಇದ್ದಾರೆ, ಮತ್ತೆ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಚಂದ್ರು, ದುಡ್ಡು ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟ, ಯೂಟ್ಯೂಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ಲಕ್ಷಾಂತರ ಮಾಡಿಬಿಡ್ತಾನೆ, ಕೋಟ್ಯಾಂತರ ರೂಪಾಯಿ ಮಾಡಿಬಿಡ್ತಾನೆ ಅಂತ. ಇವರಿಗೆಲ್ಲ ಮೊದಲಿಂದ ನಾನು ಹೇಳ್ತಾ ಇದ್ದೆ, ಅಪ್ಪ ನಾನು ಕೋಟ್ಯಾಂತರ ರೂಪಾಯಿ ಮಾಡಿರೋದು, ಮನೆಗಳು ಕಟ್ಟಿರೋದು, ಫಾರ್ಚುನರ್ ಕಾರ್ ಇರೋದು, KG ಗಟ್ಟಲೆ ಬಂಗಾರ ತೊಗೊಂಡಿರೋದು, ಇವೆಲ್ಲನೂ ಹೇಳ್ತಾ ಇದ್ದೀರಲ್ಲ, ಅದನ್ನ ಯಾವುದಾದ್ರೂ ಒಂದಾದ್ರೂ ಹುಡ್ಕೊಡಿ, ಎಲ್ಲ ನಿಮಗೆ ಕೊಟ್ಟು ನಿಮ್ಮ ಮನೇಲಿ ಜೀತಕ್ಕೆ ಇರ್ತೀನಿ ಅಂತ ಹೇಳಿ ಹತ್ತತ್ರ 1 ವರ್ಷ ಆಯಿತು ನಾನು ಫೇಸ್ಬುಕ್ ಪೇಜಲ್ಲಿ ಹಾಕ್ಕೊಂಡು ಆ ಲೆಟರ್ನ, ಸ್ವಯಂ ಘೋಷಣಾ ಪತ್ರನ ಇದುವರೆಗೂ ₹1 ಎಲ್ಲೂ ಹುಡ್ಕೊಳಕ್ಕಾಗಲಿಲ್ಲ. ಒಂದು ಅಡಿ ಜಾಗನ ನನ್ನ ಹೆಸರಲ್ಲಿ ತೋರ್ಸೋಕ್ಕಾಗಲಿಲ್ಲ ಇವ್ರ ಕೈಲಿ. ಇವ್ರ ಥರ ನಾನು ಟೋಕನ್ ಹಾಕಕ್ಕೆ ಬಂದವನಲ್ಲ, ಟೋಕನ್ ಹಾಕ್ಸ್ಕೊಂಡು ಭ್ರಷ್ಟಾಚಾರ ಮಾಡಿ ಬೆದರಿಸಿ ದುಡ್ಡು ಮಾಡೋಕ್ಕೆ ಬಂದವನಲ್ಲ. ಯಾವುದೇ ಟ್ರಾನ್ಸ್ಫರ್ ಅದು ಇದರಲ್ಲಿ ಕೈ ಇಟ್ಕೊಂಡು ಜೀವನ ಕಟ್ಕೊಳ್ತಾ ಇಲ್ಲ. ನನಗೆ ಕಷ್ಟ ಬಂದಾಗ ನಾನು ಕೈ ಎಟ್ಟೋದು ನಿಮ್ಮ ಮುಂದೆನೇ, ನಿಮ್ಮಿಂದನೇ ಬಂದಿದ್ದು, ನಿಮಗೋಸ್ಕರನೇ ಉಪಯೋಗಿಸ್ಕೊಂಡು, ನಿಮಗೋಸ್ಕರನೇ ಹೋರಾಟಗಳನ್ನ ಮಾಡಿಕೊಂಡು, ನಾನು ನಿಮಗೋಸ್ಕರನೇ ನಿಮ್ಮ ಭವಿಷ್ಯಕ್ಕೋಸ್ಕರನೇ ನಾವು ನಿಂತು ಹೋರಾಟ ಮಾಡ್ತಾಯಿದ್ದೀನಿ. ಅದು ಏನಾಗೋಗುತ್ತೋ ಆಗೋಗ್ಲಿ ಸ್ನೇಹಿತರೆ. ಆಡ್ಕೊಳ್ಳೋರೆಲ್ಲ ಆಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ದೇವ್ರಿಗೂ ಸಹ ಬೈತಾರೆ ಇವರು, ಬಿಡಲ್ಲ. ಇನ್ನು ನಾನು ಯಾವ್ದು ಗುರು, ನರ ಮನುಷ್ಯ. ಆಡ್ಕೊಳ್ಳೋರ ಬಾಯಿನೆಲ್ಲ ನಾನು ಮುಚ್ಚೋಕ್ಕಾಗಲ್ಲ. ಸೊ ನಾನು ಕಿವಿ ಮುಚ್ಕೊಂಡ್ಬಿಡ್ತೀನಿ. ನನ್ನ ಗುರಿ ಕಡೆ ನಾನು ಮುನ್ನುಗ್ಗಿ ಹೋಗ್ತಾರಣ. ಅದು ಯಾಕಾಗಲ್ಲ ಅಂತ ನೋಡೋಣ. ಅದರಿಂದ ಸರ್ಕಾರಗಳು ನಮ್ಮ ಕಡೆ ಗಮನ ಸೆಳೀತಾ ಇದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪರ ಒಂದು ಸ್ವಲ್ಪ ಕಾಳಜಿನ ವಹಿಸ್ತಾ ಇದ್ದಾರೆ. ಸಾರಿಗೆ ಸಚಿವರು ನಮ್ಮ ಬಗ್ಗೆ ತಿಳಿದಿದೆ, ಅವರು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಅಧಿಕಾರಿಗಳೆಲ್ಲ ಒಂದು ಸರಿಸಮಾನ ವೇತನದ ಬಗ್ಗೆ ಚಿಂತನೆಗಳನ್ನ ಮಾಡಬೇಕಾದ್ರೆ ನಾವು ಪಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಅಯ್ಯೋ ಕೊಟ್ಟಿಲ್ಲ ಅನ್ನೋದು ಬೇಡಿ, ನಾವು ತಗೊಳ್ಳೋಂಥ ಒಂದು ಕೆಲಸಗಳನ್ನ ಮಾಡೋಣ. ಸೊ ದಯವಿಟ್ಟು ಈ ವಿಡಿಯೋವನ್ನು ಅತಿ ಹೆಚ್ಚು ನಮ್ಮ ನೌಕರಿಗೆ, ಅದರಲ್ಲೂ ನಮ್ಮ ಅಕ್ಕ ತಂಗಿಯರಿಗೆ, ಮನೆಯಲ್ಲಿರೋ ಅಕ್ಕ ತಂಗಿಯರಿಗೆ ತಲುಪುವಂತೆ ಶೇರ್ ಮಾಡಿ. ದಯವಿಟ್ಟು ಈ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಚಾರಗಳನ್ನ, ಮುಂದಿನ ವಿಡಿಯೋಗಳನ್ನು ನಾನು ಯೂಟ್ಯೂಬಲ್ಲೇ ಹಾಕ್ತೀನಿ. ಎಲ್ಲನೂ ಅಲ್ಲೆಲ್ಲ ಮಾತಾಡಿಕೊಂಡು ಮುಂದಿನ ವಿಚಾರಗಳ ಬಗ್ಗೆ ನಾವು ಏನೇನು ಕ್ರಮ ತಗೊಂಡು ಏನೇನು ಕಾರ್ಯಗಳನ್ನ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನ ಸೆಳೆದು ನಮ್ಮ ಗುರಿಯನ್ನು ತಲುಪುವಂಥ ಕೆಲಸ ಮಾಡೋಣ ಅಂತ ತಿಳಿಸ್ತಾ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.